ನಿಮ್ಮ ಹೆಸರು? ಪೂರ್ಣಿಮಾ. ಎಲ್ಲಿಂದ? ಉಪ್ಪಳ್ಳಿ, ಚಿಕ್ಕಮಂಗ್ಳೂರು. ಓಕೆ, ಬಿಗ್ ಬಾಸ್ ನೋಡಿದ್ರಾ? ನೋಡ್ತಾ ಇದ್ದೀನಿ. ಯಾರು ಫೇವ್ರೇಟ್ ಕಂಟೆಂಟ್ಸ್? ಫೇವ್ರೇಟ್ ಕಂಟೆಸ್ಟ್ ಸದ್ಯಕ್ಕೆ ಇವಾಗ ಅಶ್ವಿನಿ ಗೌಡ. ಯಾಕೆ? ಅವರು ತುಂಬ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ತುಂಬ ಹೆಣ್ಣುಮಕ್ಕಳಿಗೆ ತುಂಬ ಉಪಕಾರ ಮಾಡಿದ್ದಾರೆ ಒಂದು. ಆಮೇಲೆ ಅವರು ಗೌರವಾಧ್ಯಕ್ಷರಾಗಿ ಅವರು ಏನು ಕಾರ್ಯನಿರ್ವಹಿಸಬೇಕು ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಇದರಿಂದ ಸ್ವಲ್ಪ ಅವ್ರಿಗೆ ಇನ್ನೂ ಕೆಲಸವನ್ನು ಮಾಡ್ಬೋದು ಅನ್ನೋ ಉತ್ತೇಜನ ಜಾಸ್ತಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾರು ಗೆಲ್ಲಬೇಕು ಅಂತ ಇಷ್ಟ ಇದೆ? ಅಶ್ವಿನಿ ಗೌಡ ಗೆಲ್ಲಬೇಕು. ಆದರೆ ಏನಂದರೆ ಮಲ್ಲಮ್ಮ ಅವರು ಕೂಡ ಗೆಲ್ಲಬೇಕು ಅನ್ನೋ ಆಸೆ ಇದೆ. ಯಾಕಂದರೆ ಬಡ ಕುಟುಂಬದಿಂದ ಬಂದಿದ್ದಾರೆ, ಹಾಗಾಗಿ ಅವರು ಗೆಲ್ಲಬೇಕು. ಬಿಗ್ ಬಾಸ್ ಅಲ್ಲಿ ಯಾರು ಬರಬಾರ್ದು ಅಂತ ಅನಿಸಿದೆ? ನನ್ನ ಅನಿಸಿಕೆ ಯಾಕಂದರೆ ಮಲ್ಲಮ್ಮ ಅವರು ಗೆಲ್ಲಬೇಕು ಅಂತ ಹೇಳಿದೆ. ಆದರೆ ಅವ್ರನ್ನ ಈ ಸೀಸನಲ್ಲಿ ಕರ್ಕೊಬಂದಿರೋದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಫಿಲಮ್ ಆ್ಯಕ್ಟರ್ಸು ಮತ್ತು ಧಾರಾವಾಹಿಯಲ್ಲಿ ಇರುವಂಥವ್ರೇ ತಗೊಂಡಿದ್ದಾರೆ. ಅವ್ರ ಬದಲಿಗೆ ನಮ್ಮ ಸ್ವಲ್ಪ ಪ್ಯೂರ್ ಅಂದರೆ ಬಡ ಕುಟುಂಬದಲ್ಲಿ ಇರೋಂಥವ್ರನ್ನ ಕರ್ಕೊಬಂದು ಇದರಲ್ಲಿ ಮಲ್ಲಮ್ಮ ಅವ್ರನ್ನ ಹಾಕಿದ್ರು ಚೆನ್ನಾಗಿರ್ತಿತ್ತು. ಇವ್ರ ಜೊತೆ ಅವ್ರು ಹೊಂದಾಣಿಕೆ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಅವ್ರಿಗೆ ಏನು ಹೇಳಿದ್ದನ್ನು ಕೂಡ ಕೇಳೋ ಅಂಥದ್ದು, ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಗೊತ್ತಾಗ್ತಾ ಇಲ್ಲ ಅವರಿಗೆ. ನಿನ್ನೆ ನೋಡಬೇಕಾಗಿತ್ತು. ನಿನ್ನೆ ಪಾಪ ಅವರಿಗೆ ಒಂದು ಬುಟ್ಟಿ ತೆಗೆದಿಡೋ ಅಂಥದ್ದು ಹೇಳಿದ್ರು. ಏನಂತಲೇ ಗೊತ್ತಾಗ್ತಾ ಇಲ್ಲ ಅವರಿಗೆ, ಎಲ್ಲಿ ನಿಲ್ಲಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಅವ್ರ ಜೊತೆಗೆ ಇವ್ರ ಹೊಂದಾಣಿಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಇದಕ್ಕೆ ಬೇಡ ಅನ್ನಿಸ್ತು. ಅವ್ರು ಬೇಡ ಅನ್ನಿಸ್ತು. ಹೌದು, ಹೊಂದಾಣಿಕೆ ಕಷ್ಟ ಆಗುತ್ತೆ ಅವರಿಗೆ. ಹೌದು ಸ್ವಾಮಿ.